ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡೋದು ಒಂದು ತುಂಬ ದುಃಖಕರ ಮತ್ತು ಚಿಂತಾಜನಕ ಘಟನೆ ಬಗ್ಗೆ. ಕೇರಳದ ಕಣ್ಣೂರಿನಲ್ಲಿ ಓದುತ್ತಿದ್ದ ಒಬ್ಬ ಯುವ ದಂತವೈದ್ಯಕೀಯ ವಿದ್ಯಾರ್ಥಿಯ ಸಾವಿನ ಘಟನೆ ದೇಶದ ಗಮನ ಸೆಳೆದಿದೆ. ಈ ಘಟನೆ ನಮ್ಮ ಸಮಾಜದಲ್ಲಿ ಹೆಚ್ಚುತ್ತಿರುವ ಲೋನ್ ಆ್ಯಪ್ಗಳ ಅಪಾಯವನ್ನು ಸ್ಪಷ್ಟವಾಗಿ ತೋರಿಸುತ್ತಿದೆ. ಆ ವಿದ್ಯಾರ್ಥಿ ನಿತಿನ್ ರಾಜ್ ಎಂಬುವರು 14,000 ಸಾಲವನ್ನು ಒಂದು ಆನ್ಲೈನ್ ಲೋನ್ ಆ್ಯಪ್ ಮೂಲಕ ತೆಗೆದುಕೊಂಡಿದ್ದರು. ಆದರೆ ಸ್ನೇಹಿತರೆ, ಈ ಚಿಕ್ಕ ಸಾಲವೇ ಅವನ ಜೀವನವನ್ನೇ ಕಳೆದು ಹೋಗುವಂತಾಗಿಸಿದೆ. ಸಾಲ ತೆಗೆದುಕೊಂಡ ನಂತರ ಅವನ ಮೇಲೆ ಭಾರಿ ಒತ್ತಡ ಮತ್ತು ಹಿಂಸೆ ಪ್ರಾರಂಭವಾಯಿತು. ರಿಕವರಿ ಏಜೆಂಟ್ಸ್ ಅಂದರೆ ಹಣ ವಸೂಲಿಗಾರರು ಅವನಿಗೆ ದಿನವೂ ಕರೆ ಮಾಡಿ ಬೆದರಿಕೆ ನೀಡುತ್ತಿದ್ದರು. ಅಷ್ಟೇ ಅಲ್ಲ, ಅವರು ಅವನ ಕಾಲೇಜಿನ ಶಿಕ್ಷಕರಿಗೂ ಕರೆ ಮಾಡಿ ಅವನನ್ನು ಸಾರ್ವಜನಿಕವಾಗಿ ಅವಮಾನ ಮಾಡಲು ಪ್ರಯತ್ನಿಸಿದರು. ಇದು ಕೇವಲ ಹಣ ವಸೂಲಿಗೆ ಮಾತ್ರ ಅಲ್ಲ, ಇದು ಒಂದು ಮಾನಸಿಕ ಹಿಂಸೆ. ನಿತಿನ್ ಈ ಸಾಲವನ್ನು ತನ್ನ ತಾಯಿಯ ಚಿಕಿತ್ಸೆಗೆ ತೆಗೆದುಕೊಂಡಿದ್ದಾನೆ ಎಂದು ಹೇಳಲಾಗಿದೆ. ಆದರೆ ಆ ನಂತರ ನಡೆದ ಘಟನೆಗಳು ಅವನಿಗೆ ತಡೆಯಲಾಗದ ಮಟ್ಟಿಗೆ ಒತ್ತಡ ನೀಡಿದವು. ಪೊಲೀಸ್ ವರದಿ ಪ್ರಕಾರ ಅವನಿಗೆ ನಿರಂತರವಾಗಿ ಕರೆಗಳು ಬರುತ್ತಿದ್ದವು. ವಿಭಿನ್ನ ನಂಬರ್ಗಳಿಂದ ಬೆದರಿಕೆ ಹಾಕಲಾಗುತ್ತಿತ್ತು. ಪಾವತಿ ಮಾಡದಿದ್ದರೆ ಹಿಂಸೆ ಮುಂದುವರಿಯುತ್ತದೆ ಎಂದು ಹೇಳಲಾಗುತ್ತಿತ್ತು. ಇನ್ನು ದುಃಖಕರ ವಿಷಯ ಏನೆಂದರೆ, ಅವನ ಸಾವಿನ ನಂತರವೂ ಈ ಕರೆಗಳು ನಿಲ್ಲಲಿಲ್ಲ. ಇದು ಎಷ್ಟು ಕ್ರೂರ ವ್ಯವಸ್ಥೆ ಅಂತ ನೀವೇ ಊಹಿಸಿಕೊಳ್ಳಿ. ಸ್ನೇಹಿತರೆ, ಇದು ಒಂದೇ ಘಟನೆ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಇಂತಹ ಹಲವಾರು ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ. ತಿರುವನಂತಪುರದಲ್ಲಿ 21 ವರ್ಷದ ಯುವಕ, ಪಾಲಕ್ಕಾಡಿನಲ್ಲಿ 37 ವರ್ಷದ ವ್ಯಕ್ತಿ, ಇವರು ಕೂಡ ಇದೇ ರೀತಿ ಲೋನ್ ಆ್ಯಪ್ ಹಿಂಸೆ ಎದುರಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವರದಿಗಳು ಹೇಳುತ್ತವೆ. ಈಗ ಪ್ರಶ್ನೆ ಏನು ಅಂದರೆ, ಈ ಲೋನ್ ಆ್ಯಪ್ಗಳು ಇಷ್ಟು ಅಪಾಯಕಾರಿ ಏಕೆ? ಇವುಗಳು ಸುಲಭ ಸಾಲ ಕೊಡುತ್ತವೆ ಅಂತ ಹೇಳುತ್ತಾರೆ, ಕಡಿಮೆ ದಾಖಲೆಯನ್ನು ಕೇಳುತ್ತಾರೆ, ತಕ್ಷಣ ಹಣವನ್ನು ಕೊಡುತ್ತಾರೆ. ಆದರೆ ಒಮ್ಮೆ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿದ ಮೇಲೆ ಅವು ನಿಮ್ಮ ಫೋನ್ನಲ್ಲಿರುವ ಕಾಂಟ್ಯಾಕ್ಟ್ಸ್, ಫೋಟೋಗಳು, ಡೇಟಾ ಎಲ್ಲವನ್ನೂ ಆಕ್ಸೆಸ್ ಮಾಡುತ್ತಾರೆ. ನಂತರ ಏನಾಗುತ್ತೆ ಗೊತ್ತಾ? ನೀವು ಹಣ ತೀರಿಸದಿದ್ದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕರೆ ಮಾಡಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳುತ್ತಾರೆ. ಫೋಟೋಗಳನ್ನು ಮಾರ್ಪಡಿಸಿ ಹಂಚುವ ಬೆದರಿಕೆಯನ್ನು ಕೊಡುತ್ತಾರೆ. ಇದು ಡಿಜಿಟಲ್ ಬ್ಲ್ಯಾಕ್ಮೇಲ್. ಪೊಲೀಸರು ಹೇಳುವುದೇನೆಂದರೆ, ಈ ಆ್ಯಪ್ಗಳು ಲೀಗಲ್ ಗ್ರೇ ಏರಿಯಾದಲ್ಲಿ ಕೆಲಸ ಮಾಡುತ್ತವೆ. ಕೆಲವು ಆ್ಯಪ್ಗಳು ಬಂದ್ ಮಾಡಿದರೂ ಹೊಸ ಆ್ಯಪ್ಗಳು ಬರುತ್ತಲೇ ಇರುತ್ತದೆ. ಇನ್ನೊಂದು ಶಾಕಿಂಗ್ ವಿಷಯ, ನಿತಿನ್ ಕುಟುಂಬದ ಪ್ರಕಾರ ಅವನಿಗೆ ಕಾಲೇಜಿನಲ್ಲಿ ಜಾತಿ ಆಧಾರಿತ ಅವಮಾನ, ರ್ಯಾಗಿಂಗ್ ಕೂಡ ಆಗುತ್ತಿತ್ತು. ಇದರಿಂದ ಅವನ ಮೇಲೆ ಇನ್ನಷ್ಟು ಮಾನಸಿಕ ಒತ್ತಡ ಹೆಚ್ಚಾಗಿದೆ ಎಂದು ಆರೋಪಿಸಲಾಗಿದೆ. ಸ್ನೇಹಿತರೆ, ಈ ಘಟನೆ ನಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ. ಸುಲಭ ಸಾಲ ಅನ್ನೋದು ಕೆಲವೊಮ್ಮೆ ದೊಡ್ಡ ಉರಲು. ನಿಮ್ಮ ಡೇಟಾ ಸುರಕ್ಷಿತ ತುಂಬ ಮುಖ್ಯ. ನೀವು ಮಾಡಬೇಕಾದದ್ದು RBI ಅಪ್ರೂವ್ಡ್ ಆ್ಯಪ್ಸ್ ಮಾತ್ರ ಬಳಸಿ. ಅನ್ನೋನ್ ಲೋನ್ ಆ್ಯಪ್ಸ್ ಅವಾಯ್ಡ್ ಮಾಡಿ. ನಿಮ್ಮ ಪರ್ಸನಲ್ ಡೇಟಾ ಯಾರಿಗೂ ಶೇರ್ ಮಾಡಬೇಡಿ. ಹಿಂಸೆ ಎದುರಾದ ತಕ್ಷಣ ಪೊಲೀಸನ್ನು ಸಂಪರ್ಕಿಸಿ. ಒಂದು 14,000 ಸಾಲ ಒಬ್ಬ ಯುವಕನ ಜೀವನವನ್ನೇ ಕಳೆದು ಹೋಯಿತು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.